5ನೇ ಕ್ವೆಶನ್ ನೋಡೋಣ. ಬಟ್ ಕ್ವೆಶನ್ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೀನಿ, ಇದು ಸೆಕೆಂಡ್ನೇ ಮೆಥಡ್ ಆಫ್ ಫೈಂಡಿಂಗ್ ಔಟ್ ದ ಮೀನ್. ಸೆಕೆಂಡ್ನೇ ಮೆಥಡ್ ಏನು? ಅಸ್ಯೂಮ್ಡ್ ಮೀನ್ ಮೆಥಡ್. ಅಸ್ಯೂಮ್ ಅನ್ನೋ ವರ್ಡ್ ಏನಂದರೆ, ನಾವು ಫಸ್ಟೇನೆ ಹೇಳ್ತಾ ಇವಿ ಯಾವುದೋ ಒಂದು ಪರ್ಟಿಕ್ಯುಲರ್ ಥಿಂಗ್ ಹೀಗಿದೆ ಅಂತ. ಅದು ನಾವು ಅಸ್ಯೂಮ್ ಮಾಡ್ತಿರೋದು, ಅದು ಆ್ಯಕ್ಚುಲಿ ಹಂಗಿದೆಯೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ, ನಾವು ಸುಮ್ಮನೆ ಅಸಂಪ್ಷನ್ ಮಾಡ್ತಾ ಇವಿ ಅಂತ. ಸೊ ಏನು ನೋಡೋಣ, ಇಲ್ಲಿ ನಮಗೆ ಆಗಲೇ ಗೊತ್ತು ರೇಂಜ್ ಕೊಟ್ಟಾಗಲ್ಲ ನಮಗೆ ಕ್ಲಾಸ್ ಮಾರ್ಕ್ ಬೇಕೇ ಬೇಕು ಅಂತ. ಸೊ ಫಸ್ಟ್ ಅದನ್ನ ಫೈಂಡ್ ಔಟ್ ಮಾಡೋಣ. ಇದೇನಾಯಿತು, ನಮಗೆ ನಂಬರ್ ಆಫ್ ಬಾಕ್ಸಸ್ ಅಂತ ಕೊಟ್ಟಿದ್ದಾರೆ, ಸೊ ಅದು ಫ್ರೀಕ್ವೆನ್ಸಿ. ಈ ಟೇಬಲ್ ಆಗಲೇ ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅದನ್ನು ಸುಮ್ಮನೆ ನಾನು ಕಾಪಿ ಮಾಡೀನಿ ಅಷ್ಟೇ. ಸೊ ಇದು ನಮ್ಮ FI, ನಮಗೆ XI ನೆಕ್ಸ್ಟ್ ಬೇಕು. ಸೊ XI ಹೇಗೆ ಕಂಡುಹಿಡಿಯೋದು? ಕ್ಲಾಸ್ ಮಾರ್ಕ್ ಆ್ಯಂಡ್ ನಮಗಿದು XI ಅಂತ ಗೊತ್ತು. ಸೊ ಕ್ಲಾಸ್ ಮಾರ್ಕ್ ಹೇಗೆ ಕಂಡುಹಿಡಿಯೋದು? ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಬೈ 2. ಸೊ ಇಲ್ಲಿ ಸೈಡಲ್ಲಿ ಬರೀತೀನಿ, ಕ್ಲಾಸ್ ಮಾರ್ಕ್ ಈಸ್ ಈಕ್ವಲ್ ಟು ಅಪ್ಪರ್ ಪ್ಲಸ್ ಲೋವರ್ ಬೈ 2. ಇದು ನಮಗಾಗಲೇ ಗೊತ್ತು. ಸೊ ಏನಿದು 52 ಪ್ಲಸ್ 50/2, ಅಥವಾ ಇನ್ನು ಹೇಗೆ ಮಾಡ್ಬೋದು, 52 ಪ್ಲಸ್ 50/2 ಮಾಡೋ ಬದಲು ನನಗಾಗಲೇ ಗೊತ್ತು 51 ಇದು ಮಿಡ್ ಪಾಯಿಂಟ್ ಅಂತ. ಸೊ ಹಂಗೆ ಬರ್ಕೊಡ್ತೀನಿ. ಇದು 51, ಇಲ್ಲಿ 54, ಇಲ್ಲಿ 57. ನೀವು ಬೇಕಾದ್ರೆ ಚೆಕ್ಕು ಮಾಡ್ಕೊಡ್ಬೋದು. ಇಲ್ಲಿ 60 ಆ್ಯಂಡ್ ಇಲ್ಲಿ 63. ಹೇಗೆ ವೆರಿಫೈ ಮಾಡೋದು ಕರೆಕ್ಟಾ ಇಲ್ವೋ ಅಂತ? ಡಿಫ್ರೆನ್ಸ್ 3, ಡಿಫ್ರೆನ್ಸ್ 3, ಡಿಫ್ರೆನ್ಸ್ 3, ಡಿಫ್ರೆನ್ಸ್ ಇಲ್ಲೂ 3ನೇ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಸ್ಯೂಮ್ ಮೀನ್ ಮೆಥಡಲ್ಲಿ ಅಂದರೆ, ಯಾವುದಾದ್ರೂ ಒಂದು ಕ್ಲಾಸ್ ನಾವು ಕನ್ಸಿಡರ್ ಮಾಡ್ಬೋದು ಆ್ಯಂಡ್ ಅದರ ಮೀನ್ 0 ಅಂತ ನಾವು ಅಸ್ಯೂಮ್ ಮಾಡ್ತಾ ಇವಿ. ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಮಿಡಲ್ ಏನಿದೆಯೋ ಅದನ್ನು 0 ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕೆ ತೊಳ್ತಾ ಇದೀನಿ ಅಂತ ಆಮೇಲೆ ಹೇಳ್ತೀನಿ. ಸೊ ನಾನು ಏನು ಹೇಳಿ ಇಲ್ಲಿ, ಅಸ್ಯೂಮ್ ಮೀನ್, ಲೆಟ್ ಅಸ್ಯೂಮ್ಡ್ ಮೀನ್, ಆ್ಯಂಡ್ ಹೇಗೆ ಡಿನೋಟ್ ಮಾಡ್ತೀವಿ ಅಸ್ಯೂಮ್ ಮೀನ್ನ? ನಾವು A ಅಂತ ಕರಿತೀವಿ. ಲೆಟ್ ಅಸ್ಯೂಮ್ ಮೀನ್ A ಈಸ್ ಈಕ್ವಲ್ ಟು 57. 57ಗೆ ಇದ್ರನ್ನ ನಾವು 0 ಅಂತ ಕನ್ಸಿಡರ್ ಮಾಡ್ತೇವೆ. ಹೇಳ್ತೀನಿ ಹೇಗೆ ಅಂತ. ಸೊ ನೆಕ್ಸ್ಟ್ ಕಾಲಮು ನಾನು DI ಅಂತ ಕರಿತೀನಿ. DI ಅಂದರೆ ಡಿಫ್ರೆನ್ಸ್, ಕ್ಯಾಪಿಟಲ್ ಅಂದರೆ ಮೇಲ್ಗಡೆ D ಬರ್ತಿದೆ, I ಈಸ್ ಸಬ್ಸ್ಕ್ರಿಪ್ಟು, ಡಿಫ್ರೆನ್ಸ್, ಆ್ಯಂಡ್ ಇದು ಈಕ್ವಲ್ ಟು XI ಮೈನಸ್ A. ನೋಡೋಣ ಏನು ಅಂತ. ಸೊ XI ಮೈನಸ್ A ಅಂದರೆ ಏನು? ನಂದು A 57, XI ಏನಿಲ್ಲಿ 51. ಸೊ ಇಲ್ಲೇನು ಮಾಡಬೇಕು? 51 ಮೈನಸ್ 57 ಎಷ್ಟಾಗತ್ತೆ? -6. ಏನಕ್ಕೆ ಇದು ಮಾಡ್ತಾ ಇದೀನಿ ಅಂತ ಕನ್ಫ್ಯೂಷನ್ ಇದ್ರೆ ಫುಲ್ ನೋಡಿ, ಅದಾಮೇಲೆ ಅರ್ಥ ಆಗುತ್ತೆ ಯಾಕೆ ಹಿಂಗೆ ಮಾಡ್ತಾ ಇದೀನಿ ಅಂತ. ನೆಕ್ಸ್ಟ್ ಏನು, ಇಲ್ಲಿ XI ಮೈನಸ್ A ಅಂದರೆ 54 ಮೈನಸ್ 57, ಇದೆಷ್ಟಾಗತ್ತೆ? -3. ನಾನು ಅಸ್ಯೂಮ್ ಮೀನ್ 0 ಅಂತ ಅವಾಗ ಹೇಳಿದೆ, ಇಲ್ಲ 0 ಬರ್ತಿದೆ. ನೋಡಿ ಹೇಗೆ, ಇಲ್ಲಿ 57 ಮೈನಸ್ 57 ಅಂದರೆ ಏನಾಗುತ್ತೆ? ಇಲ್ಲಿ 0 ಆಗುತ್ತೆ, ರೈಟ್? ಸೊ ನಾವು ಅಸ್ಯೂಮ್ ಮಾಡ್ತಾ ಇದ್ದೀವಿ ಈ ಪರ್ಟಿಕ್ಯುಲರ್ ಕ್ಲಾಸ್ ಮಾರ್ಕ್ಗೆ ಮೀನ್ 0 ಇರಲಿ ಅಂತ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಏನು, 60 ಮೈನಸ್ 57, ಇಲ್ಲಿ +3, ಆ್ಯಂಡ್ 63 ಮೈನಸ್ 57 +6. ವೆರಿ ಕೇರ್ಫುಲ್ ಆಗಿರಬೇಕು. ನೀವು ಇದೆರಡು ಮಾಡ್ತಿರುವಾಗ ನೆಗೆಟಿವ್ ನಂಬರ್ ಬಂದಿದೆ, ನೀವು ಆ ಮೈನಸ್ ಸೈನ್ ಹಾಕಲೇಬೇಕು, ಇಲ್ಲಾಂದರೆ ಫೈನಲ್ ಆನ್ಸರ್ ರಾಂಗ್ ಸಿಗುತ್ತೆ. ನೆಕ್ಸ್ಟ್ ಕಾಲಮ್ ನೋಡೋಣ. ಫಸ್ಟ್ ನಾನು ಈ ಸೈಡ್ ವರ್ಕಿಂಗನ್ನು ಎರೇಸ್ ಮಾಡ್ತೀನಿ, ಸೊ ದಟ್ ನಮಗೆ ಜಾಗ ಇರುತ್ತೆ. ಸೊ ನೆಕ್ಸ್ಟ್ನೇ ಕಾಲಮ್ ಏನು, ನಮ್ಮ ಹಿಂದಿನ ಮೆಥಡಲ್ಲಿ ಡೈರೆಕ್ಟ್ ಮೀನ್ ಮೆಥಡ್ ಯೂಸ್ ಮಾಡಿದಾಗ ನಾವು ಸಮೇಷನ್ FI XI ಮಾಡಿದ್ವಿ, ಫ್ರೀಕ್ವೆನ್ಸಿ ಇಂಟು ಕ್ಲಾಸ್ ಮಾರ್ಕ್. ಇವಾಗ ನಾವು ಹೊಸ ಕಾಲಮ್ DI ಇಂಟ್ರೊಡ್ಯೂಸ್ ಮಾಡೀವಿ, ಆ್ಯಂಡ್ ಈ DI ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಆಗಲೇ ಕ್ಲಾಸ್ ಮಾರ್ಕ್ ಎಲ್ಲ ಯೂಸ್ ಮಾಡೀವಿ. ಸೊ ನಮಗೆ ಆ್ಯಕ್ಚುಲಿ ಈ ಕ್ಲಾಸ್ ಮಾರ್ಕ್ ಕಾಲಮ್ ಇವಾಗ ನಮಗೆ ಬೇಡ. ಇನ್ಸ್ಟೆಡ್ ನಾವು FI XI ಮಾಡೋ ಬದಲು ನಾವು ಏನು ಮಾಡ್ತೀವಿ, ಈಗ ನಾವು FI DI ಮಾಡ್ತೀವಿ. ಸೊ FI DI ಮಾಡ್ಬಿಟ್ಟು ನೋಡೋಣ ಏನು ಸಿಗುತ್ತೆ ಅಂತ. 15 ಇಂಟು -6 ಎಷ್ಟಾಗತ್ತೆ? -90. 110 ಇಂಟು -3 -330. ಇದೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು, ನಾನು ನೋಡ್ಬಿಟ್ಟೆ ನಾನು ಬರಿಬೋದು, ಸೊ ಅದಕ್ಕೆ ನಾನು ಹಿಂಗೆ ಮಾಡ್ತಿರೋದು. ನೆಕ್ಸ್ಟ್ ಏನು, 135 ಇಂಟು 0, ಸೊ ಅದು 0ನೇ ಆಗುತ್ತೆ. ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0 ಇಸ್ 0. 115 ಇಂಟು 3 ಗೊತ್ತಿಲ್ಲದೋದ್ರೆ ಮಾಡೋಣ. 115 ಇಂಟು 3, 5 ಇಂಟು 3 ಎಷ್ಟಾಗುತ್ತೆ? 5 10 15, 3 1s are 3, ಇಲ್ಲಿ 4, ಇಲ್ಲಿ 3, 345.
ಇಲ್ಲೇನಿದೆ 25 ಇಂಟು 6 ನನಗೆ ಇದಾಗಲೇ ಗೊತ್ತು, ಸೊ ಹಾಗೆ ಬರೀತೀನಿ 150. ಇವಾಗ ನಮಗೆ ಇಷ್ಟೆಲ್ಲ ಸಿಕ್ಕಿದೆ. ಅಸ್ಯೂಮ್ ಮೀನ್ ಮೆಥಡ್ ಇದ್ರ ಫಾರ್ಮುಲಾ ಏನು ಅಂತ ನೋಡೋಣ. ಎಕ್ಸ್ ಬಾರ್ ಅಂದರೆ ಮೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಐ ಡಿ ಐ ಬೈ ಸಮೇಷನ್ ಎಫ್ ಐ. ಡೈರೆಕ್ಟ್ ಮೀನ್ ಫಾರ್ಮುಲಾ ರಿಕಲೆಕ್ಟ್ ಮಾಡಿದ್ರೆ ಇಲ್ಲಿ ಎ ಏನೂ ಇರಲಿಲ್ಲ, ಇಲ್ಲಿ ಬರೀ ಎಫ್ ಐ ಎಕ್ಸ್ ಐ ಬೈ ಎಫ್ ಐ ಅಂತ ಇತ್ತು. ಇಲ್ಲಿ ನಾವು ಎ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಆ್ಯಂಡ್ ಎಕ್ಸ್ ಐ ಜಾಗದಲ್ಲಿ ನಾನು ಡಿ ಐ ಬರೀತಾ ಇದ್ದೀನಿ. ಸೊ ಏನಾಗುತ್ತೆ, ನಮಗೆ ಎಫ್ ಐ ಇನ್ನೂ ಬೇಕು ಮತ್ತು ಸಮೇಷನ್ ಎಫ್ ಐ ಡಿ ಐ ಇನ್ನೂ ಬೇಕು. ಸೊ ಸಮೇಷನ್ ಎಫ್ ಐ ಮಾಡೋಣ ಫಸ್ಟ್. ಏನಾಗುತ್ತೆ ಇಲ್ಲಿ 5 + 5 10 15 20 3 4 7 9 10 1 2 3 4. ಸೊ 400 ನಮ್ಮ ಸಮೇಷನ್ ಎಫ್ ಐ ಆಯಿತು. ಸಮೇಷನ್ ಎಫ್ ಐ ಡಿ ಐ ಮಾಡೋಣ. ಇಲ್ಲಿ ವೆರಿ ಕೇರ್ಫುಲ್, ನೀವು ಡೈರೆಕ್ಟಾಗಿ ಹಾಗೆ ಆ್ಯಡ್ ಮಾಡೋಕ್ಕಲ್ಲ, ಯಾಕಂದರೆ ಕೆಲವು ನಂಬರ್ಸ್ ನೆಗೆಟಿವ್ ಇದೆ, ಕೆಲವು ನಂಬರ್ಸ್ ಪಾಸಿಟಿವ್ ಇದೆ. ಸೊ ಸಮೇಷನ್ ಎಫ್ ಐ ಡಿ ಐ ನೋಡೋಣ. ಸಮೇಷನ್ ಎಫ್ ಐ ಡಿ ಐ ಈಸ್ ಈಕ್ವಲ್ ಟು -90 -330 ಪ್ಲಸ್ 0 ನಾನು ಇಗ್ನೋರ್ ಮಾಡ್ತೀನಿ, ಪ್ಲಸ್ 345 ಪ್ಲಸ್ 150. ಹೇಗೆ ಮಾಡೋದು ಇದನ್ನು? ಮೈನಸ್ ಟರ್ಮ್ಸನ್ನು ಒಟ್ಟಿಗೆ ಮಾಡ್ತೀನಿ. ಸೊ ಏನಾಗುತ್ತೆ ಇಲ್ಲಿ -90 -330, ಸೊ -420 ಆಯಿತು, ಪ್ಲಸ್ 345 150, ಸೊ ಪ್ಲಸ್ 345 ಪ್ಲಸ್ 150. ಇದೇನಾಗುತ್ತೆ 594, ಸೊ 495 ಪ್ಲಸ್ 495 ಮೈನಸ್ 420, ಸೊ 495 ಮೈನಸ್ 420 ಇದೇನಾಗುತ್ತೆ ಇಲ್ಲಿ 5 ಇಲ್ಲಿ 7 ಇಲ್ಲಿ 0, ಸೊ 75. ಸೊ ಸಮೇಷನ್ ಎಫ್ ಐ ಡಿ ಐ ಈಸ್ ಈಕ್ವಲ್ ಟು 75 ಅಂತ ಸಿಕ್ತು. ಆ್ಯಂಡ್ ಸಮೇಷನ್ ಎಫ್ ಐ ಈಸ್ ಈಕ್ವಲ್ ಟು 400. ಸೊ ನಾವು ಇವಾಗ ಏನು ಮಾಡ್ಬೋದು, ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎ ಏನು ನಮ್ಮದು 57 ಪ್ಲಸ್ ಎ ಪ್ಲಸ್ ಸಮೇಷನ್ ಎಫ್ ಐ ಡಿ ಐ. ಸೊ ನಾನು ಇದೆಲ್ಲ ಬಾಕ್ಸಲ್ಲಿ ಹಾಕ್ತೀನಿ, ನೀವು ಡೈರೆಕ್ಟಾಗಿ ಆನ್ಸರ್ ಸಿಗೋದಕ್ಕೆ. ಆ್ಯಂಡ್ ಇಲ್ಲಿ ನಮಗೆ ಇದಾಗಲೇ ಗೊತ್ತು. ಸೊ ಪ್ಲಸ್ 75 ಡಿವೈಡೆಡ್ ಬೈ 400. ಇದು ನಮ್ಮ ಎಕ್ಸ್ ಬಾರ್. ನಾವು ಯಾವಾಗ ಇದನ್ನು ಸಾಲ್ವ್ ಹೇಗೆ ಮಾಡೋದು? 5 ಇಂಟು ಎಷ್ಟು 75? 5 ಇಂಟು 15 ಇಲ್ಲೇನು 80. ಮತ್ತೆ ಡಿವೈಡ್ ಮಾಡ್ಬೋದಾ? ಎಸ್. ಸೊ 3 ಟೈಮ್ಸ್ 5 ಇಂಟು ಇಲ್ಲೇನಾಗುತ್ತೆ 1s ಆರ್ ಮತ್ತು 3 0 6. ಸೊ ಏನು ಸಿಗ್ತಾಯಿದೆ ನಮಗೆ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 57 ಪ್ಲಸ್ 3/16. 3/16 ನಾವು ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 3/16 ಹೇಗೆ ಮಾಡಿ? 3 ಡಿವೈಡೆಡ್ ಬೈ 16. ಸೊ ಇಲ್ಲಿ 0 ಬರುತ್ತೆ, ಇಲ್ಲೇನಾಗುತ್ತೆ 30 ಆಗುತ್ತೆ. ಪಾಯಿಂಟ್ ಇಡ್ತೀನಿ, 1s ಆರ್ 16, ಏನು ಉಳ್ಕೊಳ್ಳುತ್ತೆ 14. ಇದಾಗತ್ತಾ? ಇಲ್ಲ. ಸೊ 1 0 ತೊಗೊಳ್ಳೋಣ. ನೆಕ್ಸ್ಟ್ ಏನಾಗ್ಬೋದು? 16 ಇಂಟು 9 144 ಅಂತ ಗೊತ್ತು. ಸೊ 16 ಇಂಟು 8 ಎಷ್ಟು? 128. ಗೊತ್ತಿಲ್ಲದ್ರೆ ಮಾಡಿ ನೋಡಬೇಕು. ಇಲ್ಲೇನಾಗುತ್ತೆ 10 2 ಇಲ್ಲಿ 1 ಇನ್ನೊಂದು ಪಾಯಿಂಟ್ ಇಟ್ಟರೆ ಏನಾಗುತ್ತೆ 16 ಇಂಟು 7 ಈ ಸಲ ಆ್ಯಂಡ್ ಸೊ ಆನ್ ಕಂಟಿನ್ಯೂ ಆಗುತ್ತೆ. ಸೊ ಏನು ಬರಿಬೋದು ನಾನು? 57 ಪ್ಲಸ್ 0.187. ಅದು ನಾನು 0.19 ಮಾಡ್ಕೊಳ್ಬೋದು. ಸೊ ಏನಾಗುತ್ತೆ 57 ಪ್ಲಸ್ 0.19 ಇಸ್ ಈಕ್ವಲ್ ಟು 57.19. ಸೊ ನಾವು ಫೈನಲಿ ಏನು ಹೇಳ್ಬೋದು? ದೇರ್ ಫಾರ್ ಆನ್ ಅನ್ ಆವ್ರೇಜ್ ಒಂದು ಬಾಕ್ಸಲ್ಲಿ 57.19 ಮ್ಯಾಂಗೋಸ್ ವರ್ ಕೆಪ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಕ್ವೆಶನಲ್ಲಿ ಕೇಳ್ತಿದ್ದಾರೆ ಯಾವ ಮೆಥಡ್ ಯೂಸ್ ಮಾಡೀರಾ ಮತ್ತು ಯಾಕೆ ಅಂತ ಕೇಳ್ತಿದ್ದಾರೆ. ಸೊ ನಾವಿಲ್ಲಿ ಅಸ್ಯೂಮ್ ಮೀನ್ ಮೆಥಡ್ ಯೂಸ್ ಮಾಡೀವಿ ಅಂತ ಫಸ್ಟ್ ಹೇಳಬೇಕು. ಅದಾದಮೇಲೆ ಯಾಕೆ ಅಂತ ಕೇಳ್ತಿದ್ದಾರೆ. ಇವಾಗ ಸ್ವಲ್ಪ ಅಬ್ಸರ್ವ್ ಮಾಡಿ, ನಾವು ಡೈರೆಕ್ಟ್ ಮೀನೂ ಯೂಸ್ ಮಾಡ್ಬೋದಾಯಿತು. ನಾವು ಡೈರೆಕ್ಟ್ ಮೆಥಡ್ ಯೂಸ್ ಮಾಡಿದಾಗ ಏನು ಮಾಡ್ತಿದ್ವಿ? ಎಫ್ ಐ ಎಕ್ಸ್ ಐ ಮಾಡ್ತಿದ್ವಿ. ಎಫ್ ಐ ಎಕ್ಸ್ ಐ 15 ಇಂಟು 51, 110 ಇಂಟು 54, 135 ಇಂಟು 57. ಈ ಎಲ್ಲ ಕ್ಯಾಲ್ಕ್ಯುಲೇಷನ್ಸ್ ತುಂಬ ಕಾಂಪ್ಲೆಕ್ಸ್ ಆಗಿದೆ. ನಮ್ಮ 2 ಡಿಜಿಟ್ಸ್ ಇಂಟು 2 ಡಿಜಿಟ್ಸ್ ಮಲ್ಟಿಪ್ಲೈ ಮಾಡ್ತಾ ಇದ್ವಿ. ಇಂಥ ಟೈಮಲ್ಲಿ ನಾವು ಯೂಶಲಿ ಅಸ್ಯೂಮ್ ಮೀನ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ಹೇಗೆ ನಮ್ಮ ಕ್ಯಾಲ್ಕುಲೇಷನ್ ರೆಡ್ಯೂಸ್ ಆಗ್ತಿದೆ ಅಂದರೆ, ನಾನು ಈ 57 ತೊಗೊಳ್ತಾ ಇದ್ದೀನಿ ಎ ಅಂತ.
ಅದಾದ್ಮೇಲೆ ನಾನು 57 ರಿಮೂವ್ ಮಾಡ್ತಾ ಇದೀನಿ ಎಲ್ಲ ಎಕ್ಸ್ ಐಯಿಂದ. ಸೊ 51 ಮೈನಸ್ 57 ಮೈನಸ್ 6 ಸಿಕ್ತು. 60 ಮೈನಸ್ 57 3 ಸಿಕ್ತು. ಸೊ ಎಲ್ಲ ರೆಡ್ಯೂಸ್ ಆಗ್ತಿದೆ. ನಾನು ಡಿ ಐ ವ್ಯಾಲ್ಯೂ ಸಿಕ್ಕಿದಾಗ ನಾನು ನೆಕ್ಸ್ಟ್ ಏನು ಮಾಡ್ತಾ ಇದೀನಿ, ಡಿ ಐ ಇಂಟು ಎಫ್ ಐ ಮಾಡ್ತಾ ಇದೀನಿ. ಸೊ ಮುಂಚೆ ನಾನು 51 ಇಂಟು 15 ಮಾಡೋ ಬದಲು ಇವಾಗ ನಾನು ಏನು ಮಾಡ್ತಾ ಇದೀನಿ, ನಾನು ಇವಾಗ -6 ಇಂಟು 15 ಮಾಡ್ತಾ ಇದೀನಿ. ಸೊ ಅಸ್ಯೂಮ್ ಮೀನ್ ಮೆಥಡ್ ನಾವು ಯಾವಾಗ ಮಾಡ್ತೀವಿ ಅಂದರೆ ವೆರಿ ಲಾರ್ಜ್ ನಂಬರ್ಸ್ ಇದ್ದಾಗ ಕ್ಯಾಲ್ಕುಲೇಷನ್ ಕಾಂಪ್ಲೆಕ್ಸ್ ಆಗುತ್ತೆ ಅನಿಸಿದ್ರೆ ನಾವು ಸಿಂಪ್ಲಿ ಅಸ್ಯೂಮ್ ಮೀನ್ ಮೆಥಡ್ ಯೂಸ್ ಮಾಡಿಬಿಟ್ಟು ಡಿಫ್ರೆನ್ಸಸ್ ತೊಗೊಂಡ್ಬಿಡ್ತೀವಿ. ಡಿಫ್ರೆನ್ಸ್ ತೊಗೊಂಡ್ಮೇಲೆ ಎಫ್ ಐ ಡಿ ಐ ಮಾಡ್ತೀವಿ. ಅದಾದ್ಮೇಲೆ ಈ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟು ಮೀನ್ ತೆಗಿತೀವಿ. ಸೊ ನಮ್ಮ ಫೈನಲ್ ಆನ್ಸರ್ ಏನು ಹೇಳಬೇಕು, 57.19 ಮ್ಯಾಂಗೋಸ್ ವರ್ ಕೆಪ್ಟ್ ಇನ್ ಅ ಬಾಕ್ಸ್ ಆನ್ ಅನ್ ಆವ್ರೇಜ್. ಅದಾದ್ಮೇಲೆ ನಾವೇನು ಹೇಳ್ತೀವಿ, ಅಸ್ಯೂಮ್ ಮೀನ್ ಮೆಥಡ್ ಯೂಸ್ ಮಾಡೀವಿ ಬಿಕಾಸ್ ದೇರ್ ವರ್ ಲಾರ್ಜ್ ನಂಬರ್ಸ್. ಟು ಮೇಕ್ ಕ್ಯಾಲ್ಕುಲೇಷನ್ ಸಿಂಪ್ಲರ್ ವಿವ್ ಯೂಸ್ಡ್ ಅಸ್ಯೂಮ್ ಮೀನ್ ಮೆಥಡ್. ಓಕೆ, 7th ಕ್ವೆಶನ್ ನೋಡೋಣ. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ SO2 ಇನ್ PPM ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲ ವರಿ ಮಾಡಿದೇನು ಬೇಕಾಗಿಲ್ಲ, ಅಲ್ಲಿ ಏನು ಹೆಡ್ಡಿಂಗ್ ಕೊಟ್ಟಿರೋ ಬುಕ್ಕಲ್ಲಿ ಅದನ್ನು ಇಲ್ಲೇ ಬರಿಬೋದು. PPM ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್. ಸೊ 0 to 0.04, 0.04 to 0.8 ಆ್ಯಂಡ್ ಸೊ ಆನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವರು ಫ್ರೀಕ್ವೆನ್ಸಿನೂ ಕೊಟ್ಟಿದ್ದಾರೆ. ಸೊ 4-9 ಫ್ರೀಕ್ವೆನ್ಸಿ ಎಷ್ಟು ದಿನ ಇಷ್ಟು ಕಾನ್ಸಂಟ್ರೇಷನ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡಬೇಕು, ಅವ್ರು ಯಾವ ಮೀನ್ ಮೆಥಡ್ ಅಂತ ಕೊಟ್ಟಿಲ್ಲ ಕ್ವೆಶನಲ್ಲಿ. ಅವ್ರು ಹೇಳಿದ್ದಾರೆ ನೀವು ಯಾವ ಮೆಥಡ್ ಬೇಕಾದರೂ ಯೂಸ್ ಮಾಡಿಬಿಟ್ಟು ನಮಗೆ ಮೀನ್ ಕೊಡಬೇಕು ಅಂತ ಅವ್ರು ಹೇಳಿರೋದು. ಸೊ ನಮಗೇನು ಗೊತ್ತು, ಇದು ಫ್ರೀಕ್ವೆನ್ಸಿ ಅಂದರೆ ಇದು ಎಫ್ ಐ ಆಗುತ್ತೆ ಅಂತ ಆಗಲೇ ಗೊತ್ತು. ಸೊ ನಾವು ಮತ್ತೆ ಅಸ್ಯೂಮ್ ಮೀನ್ ಮೆಥಡ್ ಯೂಸ್ ಮಾಡೋಣ. ಡಿ ಐ ಏನು, ಡಿ ಐಗಿಂತ ಮುಂಚೆ ನಮಗೇನು ಬೇಕು, ಇಲ್ಲಿ ರೇಂಜ್ ಕೊಟ್ಟಿದ್ದಾರೆ. ಸೊ ನಮಗೆ ಕ್ಲಾಸ್ ಮಾರ್ಕ್ ಬೇಕು ತಾನೆ. ಸೊ ನಾನು ಕ್ಲಾಸ್ ಮಾರ್ಕ್ ಇದೇನಾಗುತ್ತೆ ಎಕ್ಸ್ ಐ. ಸೊ ಕ್ಲಾಸ್ ಮಾರ್ಕ್ ಹೇಗೆ ಮಾಡೋದು, ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಬೈ 2. ಸೊ ಇಲ್ಲಿ ಏನಾಗುತ್ತೆ 0.02, 0.06, 0.10, 0.14, ಇಲ್ಲೇನು 0.18 ಮತ್ತು ಇಲ್ಲಿ 0.22. ಡೆಸಿಮಲ್ ಪ್ಲೇಸಸ್ ಇದೆ ಇಲ್ಲಿ ಎಲ್ಲದಕ್ಕೂ. ಸೊ ಬಿ ವೆರಿ ಕೇರ್ಫುಲ್ ಕ್ಯಾಲ್ಕುಲೇಟ್ ಮಾಡ್ತಿರುವಾಗ. ನೆಕ್ಸ್ಟ್ ನಾವು ಡಿ ಐ ತೊಗೊಳ್ಳೋಣ. ಡಿ ಐ ಏನು ನಮಗಾಗಲೇ ಗೊತ್ತು, ಡಿ ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ. ಬಟ್ ನಮಗೆ ಎ ಗೊತ್ತಾ ಇನ್ನೂ ಇಲ್ಲ. ಸೊ ಎ ಅಂದರೆ ಏನು, ನಾವು ಅಸ್ಯೂಮ್ ಮೀನ್ ಮೆಥಡಲ್ಲಿ ಎ ನಮ್ದು ಯಾವುದಾದ್ರೂ ಒನ್ ಎಕ್ಸ್ ಐನ ಎ ಅಂತ ಕನ್ಸಿಡರ್ ಮಾಡಬೇಕು. ಅಸ್ಯೂಮ್ ಮೀನ್ ಮೆಥಡ್ ಯೂಸ್ ಮಾಡ್ತಿರುವಾಗ ನಾವು ಯಾವುದಾದ್ರೂ ತೊಗೊಳ್ಬೋದು, ಮಿಡಲೇ ತೊಗೊಳ್ಬೇಕು, ಫಸ್ಟೇ ತೊಗೊಳ್ಬೇಕು, ಲಾಸ್ಟೇ ತೊಗೊಳ್ಬೇಕು ಅಂತ ಆ ಥರ ಏನು ರೂಲ್ಸ್ ಇಲ್ಲ. ಯಾರು ತೊಗೊಂಡ್ರು ಅಷ್ಟೇ ನಮಗೆ ಆನ್ಸರ್ ಸೇಮೇ ಸಿಗತ್ತೆ. ಏನಕ್ಕೆ ನಾವು ಮಿಡಲ್ ಯೂಶಲಿ ಪ್ರಿಫರ್ ಮಾಡ್ತೀವಿ ಅಂದರೆ, ನಾನು ಇದನ್ನು ತೊಗೊಂಡಾಗ ಎಲ್ಲಾದ್ರಿಂದ ನಾನು 0.10 ಸಬ್ಟ್ರಾಕ್ಟ್ ಮಾಡಿದಾಗ ನಮ್ಮ ಆನ್ಸರ್ ಆಲ್ಮೋಸ್ಟ್ ಕೆಲವ್ದು ನೆಗೆಟಿವ್ ಆಗುತ್ತೆ, ಕೆಲವ್ದು ಪಾಸಿಟಿವ್ ಆಗುತ್ತೆ, ಮಧ್ಯದಲ್ಲಿ 0 ಆಗುತ್ತೆ. ಸೊ ಎಲ್ಲ ಕ್ಯಾನ್ಸಲ್ ಔಟ್ ಆಗ್ತಾ ಬರುತ್ತೆ, ವ್ಯಾಲ್ಯೂ ನಮಗೆ ಚಿಕ್ಕದಾಗ್ತಾ ಬರುತ್ತೆ, ಯಾಕಂದರೆ ಕೆಲವ್ದು ನೆಗೆಟಿವ್ ಇದೆ. ಸೊ ಅದಕ್ಕೆ ನಾವು ಯೂಶಲಿ ಇದು ಅಥವಾ ಇದನ್ನು ತೊಗೊಳ್ಬೇಕು. ಸೊ ನಾನು ಸಿಂಪಲ್ ಕ್ಯಾಲ್ಕುಲೇಷನ್ಗೆ ಯಾವ್ದು ತೊಗೊಳ್ಳಿ, ನಾನು ಇವಾಗ ಇದನ್ನು ತೊಗೊಳ್ತೀನಿ. ಸೊ ಇದು ನಾನು ಅಸ್ಯೂಮ್ ಮೀನ್ ಕ್ಲಾಸ್ ಅಂತ ತೊಗೊಳ್ಬೋದು. ಎ ಏನಾಗುತ್ತೆ, ಎ ವ್ಯಾಲ್ಯೂ ಏನಾಗುತ್ತೆ ನಮಗೆ, ನಾನು ಇಲ್ಲಿ ಬರ್ಕೊಡ್ತೀನಿ. ಎ ಇಸ್ ಈಕ್ವಲ್ ಟು ಇದು ತೊಗೊಂಡಾಗ 0.10 ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ ಐ ಮೈನಸ್ ಎ. ಸೊ 0.02 ಮೈನಸ್ 0.10. ಸೊ ಏನಾಗುತ್ತೆ 0.02 ಮೈನಸ್ 0.10, -0.08. ವೆರಿ ಕೇರ್ಫುಲ್, ನೆಗೆಟಿವ್ ನಂಬರ್ಸ್ ಜೊತೆ ಕ್ಯಾಲ್ಕುಲೇಟ್ ಮಾಡ್ತಾ ಇವಿ. ಇಲ್ಲೇನಾಗುತ್ತೆ -0.04. 0.10 ಮೈನಸ್ 0.10 0. ಇಲ್ಲಿ ಪ್ಲಸ್ 0.04. ಇಲ್ಲಿ 0.18 ಮೈನಸ್ 0.10. ಸೊ ಪ್ಲಸ್ 0.08. ಇಲ್ಲೇನಾಗುತ್ತೆ ಪ್ಲಸ್ 0.12. ಓಕೆ, ಸೊ ಎಕ್ಸ್ ಐ ಸಿಕ್ತು, ಡಿ ಐ ಸಿಕ್ತು. ನಮಗೆ ಫಾರ್ಮುಲಾ ಏನು ಅಸ್ಯೂಮ್ ಮೀನ್ದು ನಾವಾಗಲೇ ನೋಡೀವಿ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ. ನಮಗೆ ಎ ಗೊತ್ತು, ಎಫ್ ಐ ಗೊತ್ತು, ಡಿ ಐ ಗೊತ್ತು. ಸೊ ಏನು ಬೇಕು ಈಗ ನಮಗೆ ಎಫ್ ಐ ಡಿ ಐ ಬೇಕು. ಸೊ ಎಫ್ ಐ ಡಿ ಐ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, -0.08 ಇಂಟು 4. ಸೊ ಅದೇನಾಗುತ್ತೆ 8 ಇಂಟು 4 ಏನು 8, 16, 24, 32. ಸೊ ಮೈನಸ್ ಫಸ್ಟ್ ಹಾಕೊಳ್ಳೋಣ. 32 ಇದೆ ಮತ್ತು 2 ಡೆಸಿಮಲ್ ಪ್ಲೇಸಸ್ ಇದೆ. ಸೊ ಏನಾಗುತ್ತೆ -0.32. ಇಲ್ಲೇನಾಗುತ್ತೆ 9 ಇಂಟು 4 36. ಸೊ -0.36. ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0 0ನೇ ಸಿಗುತ್ತೆ. ಇಲ್ಲೇನು 4 ಇಂಟು 2 8. ಸೊ ಇಲ್ಲಿ 0.08, 2 ಡೆಸಿಮಲ್ ಪ್ಲೇಸಸ್. 4 ಇಂಟು 8 32. ಸೊ 0.32.
2. 12 into 2, 24, so 0.24. ಸೊ ನಮಗೆಲ್ಲ ರೆಲೆವೆಂಟ್ ಕಾಲಮ್ ಸಿಕ್ತು. ನೆಕ್ಸ್ಟ್ ಏನು ಮಾಡಬೇಕು, ನಾವಿವಾಗ ಸಮೇಷನ್ ಎಫ್ ಐ ಡಿ ಐ ತೆಗಿಬೇಕು ಮತ್ತು ಸಮೇಷನ್ ಎಫ್ ಐ ತೆಗಿಬೇಕು. ಸೊ ಸಮೇಷನ್ ಎಫ್ ಐ ಡಿ ಐ ಏನಾಗುತ್ತೆ, ಆ್ಯಡ್ ಮಾಡೋಣ. ಸೊ ಇಲ್ಲಿ ನಮಗೆ ಆಗಲೇ ಅಬ್ಸರ್ವ್ ಮಾಡಿದ್ರೆ ನಾವು ಯಾಕೆ ಮಧ್ಯದಲ್ಲಿ ತೊಗೊಂಡ್ವಿ ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ +32 ಇದೆ, ಇಲ್ಲಿ -32 ಇದೆ. ಸೊ +32 -32 ಕ್ಯಾನ್ಸಲ್ ಆಯಿತು. ಸೊ ಇದೆರಡು ನಾವು ಕನ್ಸಿಡರ್ ಮಾಡೋದೇ ಬೇಕಾಗಿಲ್ಲ. ನಮ್ಗೆ ಉಳಿದಿರೋದು ಏನಿದೆ, 0.24, 0.08, -0.36. ಸೊ ಅದು ನಾನು ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ, ಸಮೇಷನ್ ಎಫ್ ಐ ಡಿ ಐ ಇಸ್ ಈಕ್ವಲ್ ಟು, ಇದೆರಡು ನಾನು ಇಗ್ನೋರ್ ಮಾಡ್ತಾನೆ ಯಾಕಂದರೆ ಪ್ಲಸ್ ಮತ್ತು ಮೈನಸ್ ಸಿಕ್ತು. ಹಿಂಗೆ ಕ್ಯಾನ್ಸಲ್ ಅಂತ ಟೇಬಲ್ ಮೇಲೆ ಹಾಕೊಳ್ಬೇಡಿ, ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮಾತ್ರ ಹೇಳಿದ್ದು. ಸೊ ಇಲ್ಲೇನು ಉಳ್ಕೊಳ್ಳುತ್ತೆ, -0.36 ಪ್ಲಸ್ 0.08 ಪ್ಲಸ್ 0.24. 0.08 ಪ್ಲಸ್ 0.24 ಎಷ್ಟಾಯಿತು, 0.32. ಸೊ ಸಮೇಷನ್ ಎಫ್ ಐ ಡಿ ಐ ಇಸ್ ಈಕ್ವಲ್ ಟು -0.36 ಪ್ಲಸ್ 0.32. ಏನು ನೋಡ್ಕೊಳ್ಳುತ್ತೆ, -0.04. ನೆಗೆಟಿವ್ ಸಿಕ್ತು, ಬಟ್ ನೋ ಪ್ರಾಬ್ಲಮ್. ನೆಗೆಟಿವ್ ಸಿಕ್ತ್ರೂ ಏನು ಅದರ ಅರ್ಥ ಏನು ಚೇಂಜ್ ಏನೂ ಆಗಿಲ್ಲ. ನಾವು ನೆಗೆಟಿವ್ ಫುಲ್ ನಂಬರನ್ನು ಕನ್ಸಿಡರ್ ಮಾಡಬೇಕು. ಕ್ಯಾಲ್ಕುಲೇಷನ್ ಟೈಮಲ್ಲಿ ಮತ್ತೆ ತೋರಿಸ್ತೀನಿ. ಫ್ರೀಕ್ವೆನ್ಸಿ ಇವಾಗ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 9 + 4 13, 13 + 9 22, 24, 28, 30. ಸೊ ಸಮೇಷನ್ ಎಫ್ ಐ ಇಸ್ ಈಕ್ವಲ್ ಟು 30. ನೆಕ್ಸ್ಟ್ ಏನು ಮಾಡಬೇಕು, ನಮ್ಮ ಫಾರ್ಮ್ಯುಲಾ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಏನು 0.10 ಪ್ಲಸ್ ಸಮೇಷನ್ ಎಫ್ ಐ ಡಿ ಐ. ನಮ್ಮ ಸಮೇಷನ್ ಎಫ್ ಐ ಡಿ ಐ -0.04 ಇದೆ. ಸೊ ಅದು ಬ್ರ್ಯಾಕೆಟಲ್ಲಿ ಬರೆಯೋಣ, -0.04 ಡಿವೈಡೆಡ್ ಬೈ ಎಫ್ ಐ. ಸೊ ಏನಾಗಿದೆ ಇಲ್ಲಿ ಸಮೇಷನ್ ಎಫ್ ಐ ಅಂದರೆ 30. ಇದು ನಮ್ಮ ಫಾರ್ಮುಲಾ. ಸೊ ನಾವು ಇವಾಗ ಸುಮ್ಮನೆ ಇದಕ್ಕೆ ಸಾಲ್ವ್ ಮಾಡಬೇಕು. ಏನಾಗುತ್ತೆ ಈಗ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 0.10, ಈ ಮೈನಸನ್ನು ಆಚೆ ತೆಗೆದಾಗ -0.04 ಡಿವೈಡೆಡ್ ಬೈ 30. ಸೊ ನಾವು ಏನು ಮಾಡಬೇಕೀಗ, 4/3 ಕ್ಯಾಲ್ಕುಲೇಟ್ ಮಾಡೋಣ. ಆ್ಯಂಡ್ ರೆಲೆವೆಂಟಾಗಿ ನಾನು ಇದು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. 0.10 ಮೈನಸ್ 4ನ್ನು ನಾನು ಹಾಗೆ ಬರ್ಕೊಳ್ತೀನಿ. 2 ಡೆಸಿಮಲ್ ಪ್ಲೇಸಸ್ ಇತ್ತು. ಸೊ ಇದೇನಾಗುತ್ತೆ 4/100. 3ನೂ ಹಾಗೆ ಬರ್ಕೊಳ್ತೀನಿ, ಡಿವೈಡೆಡ್ ಬೈ 3. ಮತ್ತು ಇಲ್ಲಿ 10 0 ಆಗಲೇ ಇತ್ತು. ಸೊ ಇಂಟು 10. ಸೊ ಏನು ಮಾಡ್ಬೋದು, 4/3 ಮಾಡಿಬಿಟ್ಟು ಡಿವೈಡೆಡ್ ಬೈ 1000 ಅಂತ ಮಾಡ್ಕೊಳ್ಬೋದು. ಸೊ 4/3 ಏನಾಗುತ್ತೆ, 3 1s are 3. ಸೊ ಇಲ್ಲಿ 1 ಉಳ್ಕೊಳ್ಳುತ್ತೆ, ಪಾಯಿಂಟ್ ಹಾಕೋಣ, 0 ತೊಗೊಳ್ಳೋಣ. ಸೊ 3 3s are 9. ಸೊ ಇಲ್ಲಿ 1 ಮತ್ತೆ 0 ಹಾಕ್ಬಿಟ್ಟು ಈ 3 3 3 3 ಅಂತ ರೆಕರಿಂಗ್ ಆಗುತ್ತೆ, ಇದು ಕಂಟಿನ್ಯೂನೇ ಆಗುತ್ತೆ, ರೈಟ್. ಸೊ ಏನು ಸಿಗತ್ತೆ ನಮಗೆ ಇವಾಗ, 0.10 ಮೈನಸ್ 1.334 ಅಂತ ಹಾಕೊಳ್ತೀನಿ, ರೌಂಡ್ ಆಫ್ ಮಾಡ್ತಾಯಿನಿ. ಸೊ ಇಲ್ಲೇನಾಗ್ತಿದೆ, ಡಿವೈಡೆಡ್ ಬೈ 1000. ಸೊ ಇದೇನಾಗುತ್ತೆ, ಇದು 0.10 ಮೈನಸ್, ನಾನು ಇವಾಗ ಸುಮ್ಮನೆ ಡೆಸಿಮಲ್ ಪ್ಲೇಸಸ್ ಹಾಕ್ತೀನಿ. ಸೊ 0. ಎಷ್ಟು ಡೆಸಿಮಲ್ ಪ್ಲೇಸಸ್ ಶಿಫ್ಟ್ ಮಾಡಬೇಕು, 1 2 3. ಸೊ 0 0 1 3 3 4 ಇದು ನಮಗೆ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡೋಣ, ಇದನ್ನು ಸುಮ್ಮನೆ ಸಬ್ಟ್ರಾಕ್ಟ್ ಮಾಡೋಣ. 0.10 ಇದೆ ಇಲ್ಲಿ. ಸೊ 0.10, ನಾನು ಇನ್ನೂ 0 0 0 ಹಾಕಿದ್ರೂ ಏನೂ ಡಿಫ್ರೆನ್ಸ್ ಆಗಲ್ಲ. ಸೊ 0 0 0 ಅಂತ ಹಾಕ್ಕೊಡ್ತೀನಿ. ನೆಕ್ಸ್ಟು 0.001334, 0.001334, ಇಲ್ಲಿ ಇನ್ನೊಂದು 0 ಹಾಕ್ಕೊಡ್ತೀನಿ. ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಇದು 10 ಆಗುತ್ತೆ. 6 9 6 9 6, ಇಲ್ಲಿ 9, ಸೊ ಇಲ್ಲಿ 8, ಇಲ್ಲಿ 9, ಇಲ್ಲಿ 9, ಇಲ್ಲಿ 0. ಸೊ ಏನು ಸಿಗ್ತಿದೆ, 0.098666 ಅಂತ ಹೋಗ್ತಿದೆ. ಸೊ ಇದನ್ನು ನಾನು ಏನು ರೌಂಡ್ ಆಫ್ ಮಾಡ್ಬೋದು, 0.09 ಹಾಗೆ ಬರ್ಕೊಂಡೆ. ಈ 8666ನ್ನು ನಾನು 9 ಅಂತ ಮಾಡ್ಕೊಳ್ತೀನಿ. ಸೊ ಫೈನಲ್ ಆನ್ಸರ್ ನಮ್ದು ಏನಾಯಿತು, ನಮ್ಮ ಮೀನ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 0.099. ಬಟ್ ಯೂನಿಟ್ ವೆರಿ ಇಂಪಾರ್ಟೆಂಟ್, PPM, ಪಾರ್ಟ್ಸ್ ಪರ್ ಮಿಲಿಯನ್. ಸೊ ಏನಿದ್ರೆ ಅರ್ಥ ಆಯಿತು, ಆನ್ ಆನ್ ಆ್ಯಾವ್ರೇಜ್
ನಮಗೆ 0.099 SO2 ಸಲ್ಫರ್ ಡೈಆಕ್ಸೈಡ್ ಪ್ರೆಸೆಂಟ್ ಇದೆ ಏರಲ್ಲಿ ಅಂತ ಕನ್ಕ್ಲೂಡ್ ಮಾಡಬೇಕು. ಇವಾಗ ನಾವು ಮೀನ್ ಕಂಡುಹಿಡಿಯೋದಕ್ಕೆ ಥರ್ಡ್ನೇ ಮೆಥಡ್ ನೋಡೋಣ. ಇದು ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ಹಿಂದಿನ ಪ್ರಾಬ್ಲಮ್ಸ್ಲು ನಾವೇನು ಮಾಡಿದ್ವಿ, ಒಂದು ಪ್ರಾಬ್ಲಮ್ ನೋಡ್ಬಿಟ್ಟು ಮೆಥಡನ್ನು ಅರ್ಥ ಮಾಡ್ಕೊಂಡ್ವಿ. ಸಿಮಿಲರ್ಲಿ ಇವಾಗಲೂ 9ನೇ ಕ್ವೆಶನ್ ನೋಡ್ತಾ ಇದ್ವಿ ಎಕ್ಸಸೈಸ್ 13.1 ಇಲ್ಲಿ. ಸೊ ಇಲ್ಲಿ ಡೇಟಾ ಏನು ಕೊಟ್ಟಿದ್ದಾರೆ, ಲಿಟ್ರಸಿ ರೇಟ್ ಅಂದರೆ ಎಷ್ಟು ಜನ ಎಜುಕೇಟೆಡ್ ಇದ್ದಾರೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಅಂತ. ಸೊ 3 ಸಿಟೀಸಲ್ಲಿ 45 to 55% ಲಿಟ್ರಸಿ ರೇಟ್, 11 ಸಿಟೀಸಲ್ಲಿ 65 to 75% ಆ್ಯಂಡ್ ಸೊ ಆನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಹೇಗೆ ಇವಾಗ ಕಂಡುಹಿಡಿಯೋದು, ನಮಗೆ ಆಲ್ರೆಡಿ ಏನು ಗೊತ್ತು, ಇದು ನಮ್ಮ ಫ್ರೀಕ್ವೆನ್ಸಿ, ನಮಗೆ ರೇಂಜ್ ಇದೆ ಇಲ್ಲಿ. ಸೊ ನಾವು ಏನು ಕಂಡುಹಿಡಿಬೇಕು, ಕ್ಲಾಸ್ ಮಾರ್ಕ್. ಸೊ ಕ್ಲಾಸ್ ಮಾರ್ಕ್ ಏನು, XI ಕ್ಲಾಸ್ ಮಾರ್ಕ್. ಆ್ಯಂಡ್ ಕ್ಲಾಸ್ ಮಾರ್ಕ್ ಎಷ್ಟು ನಮಗೆ ಆಗಲೇ ಗೊತ್ತು, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಬೈ 2, ಸಾರಿ ಪ್ಲಸ್ ಲೋವರ್ ಲಿಮಿಟ್ ಬೈ 2. ಸೊ ಇಲ್ಲಿ ಏನಾಗುತ್ತೆ 55 + 45/2 100/2 50. ಅಥವಾ ಏನಂತ ನಮಗೆ ಗೊತ್ತು, ಇದು ಮಿಡಲ್ ಆಫ್ ದ ರೇಂಜ್ ಅಂತ, ಮಿಡ್ ಪಾಯಿಂಟ್ ಆಫ್ ದ ರೇಂಜ್. ಸೊ ಇಲ್ಲಿ ಏನಾಗುತ್ತೆ 60 70 80 ಆ್ಯಂಡ್ 90. ಸೊ ನಾವು ಅಸ್ಯೂಮ್ ಮೀನ್ ಮೆಥಡ್ ಮಾಡ್ತಿರುವಾಗ ನಾವು ಏನು ಮಾಡಿದ್ವಿ, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕ್ಲಾಸನ್ನು ಅಸ್ಯೂಮ್ ಮೀನ್ ಕ್ಲಾಸ್ ಅಂತ ತೊಗೊಂಡಿದ್ವಿ. ಸಿಮಿಲರ್ಲಿ ನಾವು ಇಲ್ಲೂ ಅದೇ ಮಾಡೋಣ. ಆ್ಯಂಡ್ ಯೂಶಲಿ ಮಿಡಲ್ ಯಾವುದಿರುತ್ತೋ ಅದನ್ನು ತೊಳ್ತೀವಿ, ಸೊ ದ್ಯಾಟ್ ಮೇಲ್ಗಡೆ ಮತ್ತು ಕೆಳಗಡೆ ಏನೇನಿದೆಯೋ ಅದೆಲ್ಲ ಕ್ಯಾನ್ಸಲ್ ಆಗೋಕ್ಕೆ ಪಾಸಿಬಿಲಿಟಿ ಇದೆ. ಸೊ ನಾನು ಈ ಕ್ಲಾಸನ್ನು ಅಸ್ಯೂಮ್ ಮೀನ್ ಅಂತ ತೊಳ್ತೀನಿ, ಅಸ್ಯೂಮ್ ಮೀನ್ ಕ್ಲಾಸ್. ಇದನ್ನು ಅಸ್ಯೂಮ್ ಮೀನ್ ಕ್ಲಾಸ್ ಅಂತ ತೊಗೊಂಡ್ರೆ ಇವಾಗ ನಮ್ದು ಎ ಏನಾಗುತ್ತೆ, ನಮ್ಮ ಅಸ್ಯೂಮ್ ಮೀನ್ ಮೆಥಡಲ್ಲಿ ನಾವು ಆಗಲೇ ನೋಡಿದ್ವಿ, ನಮ್ಮ XI ಏನಿತ್ತು ಅದು ಎ ಆಗುತ್ತೆ. ಸೊ ಇಲ್ಲೂ ವೆರಿ ಸಿಮಿಲರ್ ಪ್ರಾಸೆಸ್. ನನ್ನ A = 70 ಆಯಿತು. ನೆಕ್ಸ್ಟ್ ಏನು ಮಾಡಿದ್ವಿ ನಾವು ಅಸ್ಯೂಮ್ ಮೀನ್ ಮೆಥಡಲ್ಲಿ, ನಾವು DI ಅಂತ ತೆಗೆದ್ವಿ. DI ಏನು, DI = XI - A. ಸೊ ಇಲ್ಲೂ ಅದೇ ಮೆಥಡ್ ಯೂಸ್ ಮಾಡೋಣ. XI 50 - 70 ಏನಾಗುತ್ತೆ -20, 60 - 70 -10, 70 - 70 0, ಇಲ್ಲಿ 10 ಮತ್ತು ಇಲ್ಲಿ 20. ನಾವು ಅಸ್ಯೂಮಿಂಗ್ ಮೆಥಡಲ್ಲಿ ಸಿಗ್ಮಾ FI DI ಮಾಡಿದ್ವಿ. ಬಟ್ ಇಲ್ಲಿ ಏನು ಮಾಡ್ತಾ ಇದ್ವಿ, ಒಂದು ಎಕ್ಸ್ಟ್ರಾ ಸ್ಟೆಪ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ವಿ, UI = DI/H ಇದನ್ನು ಕಂಡುಹಿಡಿಬೇಕು. H ಏನು, H ಇಲ್ಲಿ ಕ್ಲಾಸ್ ಸೈಜ್. ಕ್ಲಾಸ್ ಸೈಜ್ ಅಂದರೆ ಈ ಕ್ಲಾಸಲ್ಲಿ ಏನು ರೇಂಜ್ ಇದೆ, 45 46 47 48 49 50 55 ತನಕ. ಸೊ 10 ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ, ಇಲ್ಲೂ 10 ಇದೆ, ಇಲ್ಲೂ 10 ಇದೆ. ಸೊ ಕ್ಲಾಸ್ ಸೈಜ್ ಯಾವಾಗಲೂ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ 55 - 45 10 ಅಥವಾ 85 - 75 10. ಸೊ ನಮ್ಗೆ H ಏನು ಸಿಗತ್ತೆ ಇಲ್ಲಿ ಈ ಕ್ವೆಶನಲ್ಲಿ, H = 10. DI/H ಮಾಡ್ತಾ ಇದ್ವಿ, ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ DI/H ನೋಡೋಣ. 20/10 ಸಾರಿ -20/10 -2, -10/10 -1, ಇಲ್ಲಿ 0, 10/10 1, ಇಲ್ಲಿ 20/10 2. ಸೊ ಇದು ನಮ್ಮ UI ವ್ಯಾಲ್ಯೂಸ್. ನಾವು ಸ್ಟೆಪ್ ಡಿವಿಯೇಷನ್ ಮೆಥಡ್ ಯಾವಾಗ ಯೂಸ್ ಮಾಡ್ಬೋದು ಅಂದರೆ, ಈ H ವ್ಯಾಲ್ಯೂ ಏನಿದೆಯೋ ಇದ್ರದ್ದು ಒಂದು ಕಾಮನ್ ಫ್ಯಾಕ್ಟರ್ ಇದ್ದರೆ ಮಾತ್ರ ನಾವು ಯೂಸ್ ಮಾಡ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ H ವ್ಯಾಲ್ಯೂ ಇವಾಗ 9 ಅಂತ ಇಟ್ಕೊಳ್ಳಿ, ಜಸ್ಟ್ ಎಕ್ಸಾಂಪಲ್ಗೆ ತೊಳ್ತಾ ಇದ್ದೀನಿ. H 9 ಅಂತ ಇದ್ದಾಗ 20/9 -20/9 -10/9 10/9 ಎಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಯಾಕೆ ಈಸಿ ಆಗ್ತಿದೆ, -20 is divisible by 10, -10 divisible by 10. ಈ ಎಲ್ಲ ವ್ಯಾಲ್ಯೂಸ್ ಈಸಿ ಡಿವಿಸಿಬಲ್, ಪರ್ಫೆಕ್ಟ್ಲಿ ಡಿವಿಸಿಬಲ್ ಆಗಿದ್ರೆ ಅವಾಗ ನಾವು H ಯೂಸ್ ಮಾಡ್ತಾಯಿವಿ. ಆ್ಯಂಡ್ ಯಾಕೆ ಯೂಸ್ ಮಾಡ್ತಾಯಿವಿ ಅಂತ ಇಂಪಾರ್ಟೆಂಟ್ ನೋಡೋದಕ್ಕೆ, ನಾವು ಕ್ಯಾಲ್ಕ್ಯುಲೇಷನ್ ಮಾಡ್ತಿರುವಾಗ ಇದಕ್ಕೆ ಎಲ್ಲದನ್ನು H ಜೊತೆ ಡಿವೈಡ್ ಮಾಡೀವಿ. ನಮ್ಮ ಫಾರ್ಮ್ಯುಲಾ ಅಪ್ಲೈ ಮಾಡ್ಬಿಟ್ಟು ಮೀನ್ ಕಂಡು ಹಿಡಿದಾಗ ನಾವು ಫೈನಲ್ ಆಗಿ ಒಂದ್ಸಲಿ H ಜೊತೆ ಮಲ್ಟಿಪ್ಲೈ ಮಾಡ್ತೇವೆ. ಸೊ ಏನಾಗ್ತದೆ ಆ್ಯಕ್ಚುಲಿ ಕ್ಯಾಲ್ಕ್ಯುಲೇಷನ್ ಈಸಿಯರ್ ಮಾಡೋದಕ್ಕೆ ನಾವು 20 10 ಎಲ್ಲ ತೊಗೊಂಡ್ಬಿಟ್ಟು ಕ್ಯಾಲ್ಕ್ಯುಲೇಟ್ ಮಾಡೋ ಬದಲು -2 -1 1 2 ಇಟ್ಕೊಂಡು ಕ್ಯಾಲ್ಕ್ಯುಲೇಟ್ ಮಾಡ್ತಾಯಿವಿ. ಸೊ ಅಲ್ಲಿ ನನ್ನ ಸೈಡಲ್ಲಿ ಏನು ಬರೆದಿದ್ನೋ ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಸ್ಟೆಪ್ ಡಿವಿಯೇಷನ್ ಫಾರ್ಮುಲಾ ಹೇಳ್ತೀನಿ. ಫಾರ್ಮುಲಾ ಏನು, ಇಲ್ಲೇ ಸೈಡಲ್ಲಿ ಹಾಕ್ತೀನಿ. X = ಅಸ್ಯೂಮ್ ಮೀನಲ್ಲಿ ಏನಿತ್ತು, A + FID ಸಮೇಷನ್ FIDI by ಸಮೇಷನ್ FI ಇತ್ತು. ಇಲ್ಲಿ ನಾನು ಸಮೇಷನ್ FI UI ತೆಗೆದಿದ್ದೀವಲ್ಲ, ಸೊ UI ಹಾಕ್ತೀನಿ ಡಿವೈಡೆಡ್ ಬೈ ಸಮೇಷನ್ FI. ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಏನಿದೆ, ನಾವಿಲ್ಲಿ H-ನ ಏನು ಡಿವೈಡ್ ಮಾಡಿದ್ವೋ
ಫೈನಲ್ ಆಗಿ ಅದನ್ನು ನಾವು ಮಲ್ಟಿಪ್ಲೈ ಮಾಡೋಣ. ಸೊ ಆ್ಯಕ್ಚುಲಿ ನಮ್ಮ ಆನ್ಸರ್ ಸೇಮ್ ಆಸ್ ದ ಪ್ರೀವಿಯಸ್ ಒನ್. ಸೊ ನಾನು ಹೆಚ್ ಇಲ್ಲಿ ಬರ್ಕೊಡ್ತೀನಿ. ಇದು ನನ್ನ ಫಾರ್ಮುಲಾ. ಸೊ ಏನು ತೆಗಿಬೇಕು ನಾವು? ಎಫ್ ಐ ಯು ಐ. ಸೊ ಎಫ್ ಐ ಯು ಐ ಏನಾಗತ್ತೆ ಇಲ್ಲಿ? 3 ಇಂಟು -2. ಸೊ -6, 10 ಇಂಟು -1 -10, ಇಲ್ಲಿ 0 ಯಾಕಂದರೆ 0 ಇದೆ ಇಲ್ಲಿ. 8 ಇಂಟು 1 8, 3 ಇಂಟು 2 6. ಸೊ ಎಷ್ಟು ನಮಗಿದೆ? ನಮಗೆ ಸಮೇಷನ್ ಎಫ್ ಐ ಯು ಐ ಬೇಕು. ಸೊ ಇಲ್ಲಿ ಏನಾಗುತ್ತೆ? 6 ಮತ್ತು -6 ಕ್ಯಾನ್ಸಲ್ ಆಯಿತು. -10 ಪ್ಲಸ್ 8. ಸೊ ಏನಾಗುತ್ತೆ? -2. ಇದೇನು? ಸಮೇಷನ್ ಎಫ್ ಐ ಯು ಐ ಈಸ್ ಈಕ್ವಲ್ ಟು -2. ನಮ್ಗೆ ಇನ್ನೇನು ಬೇಕು? ಸಮೇಷನ್ ಎಫ್ ಐ ಬೇಕು. ಸಮೇಷನ್ ಎಫ್ ಐ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಕೌಂಟ್ ಮಾಡಿದ್ರೆ ಏನಾಗುತ್ತೆ? 10 + 3 13, 13 + 11 24, 24 + 8 32 and will 35. ಸೊ ಸಮೇಷನ್ ಎಫ್ ಐ ಈಕ್ವಲ್ಸ್ 35. ನಂತರ ಸ್ಲೋ ಆಗಿ ಮಾಡೋಕೆ ಹೊರಟಿದ್ರೆ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಟು ಮಾಡ್ಬೋದು. 35 ಆನ್ಸರ್ ನಿಮಗೆ ಸಿಗಬೇಕು. ಸೊ ನೆಕ್ಸ್ಟ್ ಇವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ? ಎ ಏನು? 70. ಸಮೇಷನ್ ಎಫ್ ಐ ಯು ಐ -2 ಮೈನಸ್ ಮರೀದೆ ಬರಿಬೇಕು. ಸಮೇಷನ್ ಎಫ್ ಐ 35 ಇಂಟು ಹೆಚ್ ಇವಾಗ 10. ಸೊ ಏನು ಮಾಡ್ಬೋದು? ನಾನು ಇಲ್ಲಿ 35 ಮತ್ತು 10 5ಇಂದ ಕ್ಯಾನ್ಸಲ್ ಮಾಡ್ಬೋದು. ಸೊ ಇದು 5 ಇಂಟು 2, ಇದು 5 ಇಂಟು 7. ಸೊ ಏನು ಉಳ್ಕೊಳ್ತು ಈಗ? 70 ಮೈನಸ್ 2 ಇಂಟು 2 4 ಡಿವೈಡೆಡ್ ಬೈ 7. 4 ಡಿವೈಡೆಡ್ ಬೈ 7 ಮಾಡೋಣ. ಸೊ ಇಲ್ಲೇನಾಗುತ್ತೆ? 0 ಪಾಯಿಂಟ್. ಸೊ ಇಲ್ಲೇನು ಹಾಕೋಣ? 40 ತೊಡೋಣ. 5s ಆರ್ 35. ಸೊ 5 0 ಉಳ್ಕೊಳ್ಳುತ್ತೆ. 8ಇಂದ ಮಾಡಿದ್ರೆ 8ಇಂದ 56 ಸಿಗುತ್ತೆ. ಅದು ನಮ್ಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಇದೆ. ಸೊ 7s ಆರ್ 49. ಇಲ್ಲಿ 1 ಉಳ್ಕೊಳ್ಳುತ್ತೆ. 0 ಹಾಕಿದ್ರೆ 1s ಆರ್ 7, ಇಲ್ಲಿ 3 ಆ್ಯಂಡ್ ಸೋ ಆನ್ ಕಂಟಿನ್ಯೂ ಆಗುತ್ತೆ. ಸೊ ನಾನು 0.571 ತೊಳ್ತೀನಿ. ಸೊ ಇದೇನಾಗುತ್ತೆ? 70 ಮೈನಸ್ 0.571. 70 ಮೈನಸ್ 0.571. 70.000 ಮೈನಸ್ 0.571 ಏನಾಗುತ್ತೆ ಇಲ್ಲಿ? 10. ಸೊ 9, ಇಲ್ಲಿ 9, ಇಲ್ಲಿ 2, ಇಲ್ಲಿ 9, ಇಲ್ಲಿ 4, ಇದು 9, ಇದು 6. ಸೊ 69.429 ಸಿಕ್ತು. ಇಲ್ಲಿ 9 ಸಿಕ್ತು. ಸೊ ಏನದನ್ನು ರೌಂಡ್ ಆಫ್ ಮಾಡ್ಬೋದು? 69.43 ಅಂತ ಮಾಡ್ಬೋದು. ಸೊ ಏನು ಯೂನಿಟ್ ಇತ್ತು ಇಲ್ಲಿ? ಪರ್ಸೆಂಟೇಜ್ ಕೇಳಿದ್ರು. ಸೊ ಇಲ್ಲಿ ನಾವು ಪರ್ಸೆಂಟೇಜ್ ಹಾಕಬೇಕು. ಫೈನಲ್ ಆನ್ಸರ್ ಏನು? ಆವ್ರೇಜ್ ಲಿಟ್ರಸಿ ರೇಟ್ ಆಫ್ ಅ ಸಿಟಿ ಇಸ್ 69.43%. ಹಲೋ. ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬೋದು. ಇಮೇಲ್ ಐ ಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್.